ಇದು ಇವತ್ತು ನಾವು ಎಮ್ ಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು ಈ ಏರಿಯಾದು ಟ್ರಿನಿಟಿ ಜಂಕ್ಷನ್, ಅನಿಲ್ ಕುಂಬ್ಳೆ ಜಂಕ್ಷನ್ ಅಂದರೆ ಟೋಟಲಿ ಮೇನ್ ನ್ಯೂ ಇಯರ್ದು ಏನು ಸೆಲೆಬ್ರೇಷನ್ದು ಜಾಗ ಇದೆ. ಇಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಎಲ್ಲರ ಜೊತೆಗೆ ನಾವು ಬಂದಿದ್ದೀವಿ. ಇಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಮೋಟರ್ ಸೈಕಲ್ಸಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಮತ್ತು ಮೆನ್ ಅವ್ರು ನಾವು ಇದ್ದೀವಿ. ಯಾಕೆಂದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ. ಇಲ್ಲಿ ಜಾಸ್ತಿ ಗಾಡಿ ತಂದರೆ ನಮ್ಮ ಗಾಡಿ ಕಡೆಯಿಂದನೇ ಜಾಮ್ ಆಗುತ್ತೆ. ಸೊ ವಾಸ್ತುಸ್ಥಿತಿ ನೋಡಲಿಕ್ಕೆ ಮತ್ತು ನಮ್ಮ ಆಫೀಸರ್ಸ್ ಕಳೆದ 2-3 ವಾರದಿಂದ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ರೀತಿಯಿಂದ ಏನೇನು ಬಂದೋಬಸ್ತ್ ಸ್ಕೀಮ್ ಮಾಡಬೇಕು ಅವ್ರು ಮಾಡ್ತಾಯಿದ್ದಾರೆ. ಆ ಸ್ಕೀಮಲ್ಲಿ ಏನೇನು ಅವರು ನಮಗೆ ತೋರಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಅವರು ನನಗೆ ಕರೆದಿದ್ದಾರೆ. ಇಲ್ಲಿ ನಾನು ಕೂಡ ಬಂದಿದ್ದೀನಿ ನಮ್ಮ ಆಫೀಸರ್ಸ್ ಜೊತೆಗೆ. ಸೊ ಈ ವರ್ಷ ವಿಶೇಷವಾಗಿ ನಾವು ಮಹಿಳೆ ಸುರಕ್ಷೆಗೋಸ್ಕರ ಮತ್ತು ಕ್ರೌಡ್ ಕಂಟ್ರೋಲ್ ನಿಟ್ಟಿನಲ್ಲಿ ಮತ್ತು ಟ್ರಾಫಿಕ್ ಕಂಟ್ರೋಲ್ ಎಲ್ಲ ದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡಬೇಕು. ಬಂದೋಬಸ್ತ್ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು. ನಮ್ಮ ಜೊತೆಗೆ GBA ಅಧಿಕಾರಿ ಅವರು ಕೂಡ ಇದ್ದಾರೆ. GBA ಅವರೆಲ್ಲ, ಬೆಸ್ಕಾಮ್, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದು ತುಂಬ ಎಂಟೈರ್ ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಜಾಗ ಇದೆ. ಲಕ್ಷಗಟ್ಟಲೆ ಜನ ಇಲ್ಲಿ ಬರ್ತಾರೆ. ಮತ್ತು ಆ ಟೈಮಲ್ಲಿ ಯಾವುದೂ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. QR ಕೋಡ್ ನಾನು ಮೊನ್ನೆನೇ ಪ್ರೆಸ್ ಮೀಟಲ್ಲಿ ಹೇಳಿದೆ ನಿಮಗೆ. QR ಕೋಡ್ ಮುಖಾಂತರ ಪ್ರತಿಯೊಂದು ವಿಷಯ ಬಗ್ಗೆ, ಅದು ನಮ್ಮ ವುಮೆನ್ ಹೆಲ್ಪ್ ಡೆಸ್ಕ್ ಬಗ್ಗೆ ಇರಲಿ, ಆ್ಯಂಬುಲೆನ್ಸಸ್ ಬಗ್ಗೆ ಇರಲಿ, ಮೆಟ್ರೋ ಬಗ್ಗೆ ಇರಲಿ, ಬಸ್ಸಸ್ ಬಗ್ಗೆ ಇರಲಿ, ಅಥವಾ ಬೇರೆ ಬೇರೆ ಯಾವುದು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ಪ್ರತಿಯೊಂದು ಅದರಲ್ಲಿ ನಾವು ಇನ್ಫಾರ್ಮ್ ಮಾಡ್ತಾಯಿದ್ದೀವಿ ಪಬ್ಲಿಕ್ಗೆ. ಸೊ ಅದ್ರ ಯಾವುದು ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ QR ಕೋಡ್ ಎಲ್ಲರಿಗೂ ಕೊಡ್ತಾಯಿದ್ವಿ. ಪಬ್ಲಿಕ್ ಪ್ಲೇಸಸಲ್ಲಿ ಮತ್ತು ಪಬ್ಸ್, ಬಾರ್ಸ್ ಮತ್ತು ಮೆಟ್ರೋ ಸ್ಟೇಷನಲ್ಲಿ ಅಳವಡಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಮಧ್ಯದ ಪಾರ್ಟಿ ಮಾಡಲ್ ಇರ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಅನುಚಿತ ವರ್ತನೆ ಮಾಡೋವಂಥದ್ದಾಗಿರ್ಬೋದು, ಮತ್ತು ಟ್ರಾಫಿಕ್ ವೈಲೆನ್ಸ್ ಮಾಡೋದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋವಂಥದ್ದು, ಅಂಥವ್ರಿಗೆಲ್ಲ ಏನು ಒಂದು ನಾವು ನಮ್ಮ ಪಾಲ್ಗೆ ನಾವು ಏನೋ ಸ್ಕೀಮ್ ಎಲ್ಲ ಮಾಡಿದ್ದೀವಿ. ಇದರಲ್ಲಿ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಮತ್ತು ಯಾರು ಪಾರ್ಟಿ ಮಾಡೋರು ಕಾನೂನು ಬಾಹಿರವಾಗಿ ಯಾರು ಮಾಡಿದರೆ, ಕಾನೂನು ಬಾಹಿರ ಅಂದರೆ ಮಿತಿ ಮೀರಿ ಸಮಯದು ಪರ್ಮಿಷನ್ ಇಲ್ಲಾಂದರೆ ವಿದೌಟ್ ಪರ್ಮಿಷನ್ ಇರಲಿ, ಅಥವಾ ಟೈಮ್ ಬಾರ್ದು ಇರಲಿ, ಅಥವಾ ಇನ್ನಿತರ ಯಾವುದು ರೇವ್ ಪಾರ್ಟಿ ಇರಲಿ, ಯಾವುದು ಪಾರ್ಟಿ, ಅದರ ಬಗ್ಗೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಆಲ್ರೆಡಿ ಕಾನೂನು ಕ್ರಮ ತಗೊಳ್ತೀವಿ, ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ. ಬಟ್ ನಾವು ಸಾಕಷ್ಟು ತಿಳುವಳಿಕೆ ಕೊಟ್ಟಿದ್ದೀವಿ. ಆದರೂ ಯಾರು ಕಾನೂನಿಗೆ ಕೈ ತಗೊಳ್ತಾರೋ ಅವ್ರು